ಆತ್ಮೀಯ ವಿದ್ಯಾರ್ಥಿಗಳೇ, ನುಡಿಯ ಕಲಿಕೆ ಸಂಚಿಕೆ ಭಾಗದಲ್ಲಿ ನಾವು ಕೃಷ್ಣೇಗೌಡನ ಆನೆಯನ್ನು ಚರ್ಚೆ ಮಾಡ್ತಾ ಇದ್ದೆವು. ಕೃಷ್ಣೇಗೌಡನ ಆನೆ ಕಥೆಯ ಅಧ್ಯಾಯ 9 ಮತ್ತು 10 ಚರ್ಚೆ ಮಾಡಬೇಕು ಅಂತ ಈ ಕ್ಷಣವನ್ನು ಉಪಯೋಗ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಕೋನದಿಂದ ಈ ಕಥೆಯನ್ನು ಚರ್ಚೆ ಮಾಡಲಿಕ್ಕೆ ನಾನು ಯೋಚಿಸುವುದಾದರೆ, ಅಧ್ಯಾಯ 9ರಲ್ಲಿ ಕತೆ ಯೋಚನೆ ಮಾಡುವುದೇನು ಅಂತ ಹೇಳಿದರೆ, ಮುನ್ಸಿಪಾಲಿಟಿಯ ಪ್ರೆಸಿಡೆಂಟರು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಮುಖ್ಯವಾಗಿ ಆನೆಯ ವಿಷಯವನ್ನು ಪ್ರಸ್ತಾಪಿಸುವುದರ ಜೊತೆಗೆ ನಗರದಲ್ಲಿರುವ ಹುಚ್ಚುನಾಯಿಗಳನ್ನು ತಡೆಗಟ್ಟುವುದು ಹೇಗೆ ಎನ್ನುವುದನ್ನು ಯೋಚನೆ ಮಾಡಲಿಕ್ಕೆ ಖಾನ್ ಸಾಹೇಬರು ಆ ಸಭೆಯನ್ನು ಯೋಚಿಸಿದ್ದರು. ಊರಿನ ಜನರೆಲ್ಲರೂ ಸಭೆಗೆ ಬರುವುದು ಅಸಾಧ್ಯವಾಗಿದ್ದ ಕಾರಣ ಅಂದು ಸಂತೆ ನಡೆಯುತ್ತಿದ್ದ ದಿನವೇ ಸಭೆ ಕರೆಯಲಾಗಿತ್ತು. ಸಂತೆಗೆ ಬಂದವರೆಲ್ಲರೂ ಬಿಸಿಲಿನ ತಾಪವನ್ನು ತಾಳಲಾಗದೆ ನೆರಳಿಗೆ ನಿಂತಿದ್ದ ಕುರ್ಚಿಯಲ್ಲಿ ಕೂತು ಟೊಪ್ಪಿ ತೆಗೆದು ಗಾಳಿಯನ್ನು ಬೀಸಿಕೊಳ್ಳುತ್ತಾ ಸಭೆಯಲ್ಲಿ ಕೂತಿದ್ದರು. ಯಾರಿಗೂ ಸಭೆಯಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಬಗೆಗೆ ವಿಶೇಷ ಆಸಕ್ತಿ ಇರಲಿಲ್ಲ. ಅಲ್ಲಿ ನೀಡುತ್ತಿದ್ದ ಜ್ಯೂಸೋ, ನೀರೋ ಮತ್ತು ಸೂರಿನ ಮೇಲಿದ್ದ ನೆರಳು ಅವರಿಗೆ ಮುಖ್ಯವಾಗಿತ್ತು. ರೇಂಜರು, ಫಾರೆಸ್ಟ್ ಆಫೀಸರ್ ನಾಗರಾಜ, ಕೃಷ್ಣೇಗೌಡರು ಮತ್ತು ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಆ ಸಭೆಯಲ್ಲಿದ್ದರು. ಸಭೆ ಆರಂಭವಾಗುತ್ತಿದ್ದಂತೆ ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಆದ ಖಾನ್ ಸಾಹೇಬರು, ಆನೆಯ ಉಪದ್ರ ಊರಿನಲ್ಲಿ ಹೆಚ್ಚಾಗಿದೆ, ಅದರಿಂದಾಗಿ ಜನ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಆನೆ ಬಹುದೊಡ್ಡ ಪ್ರಾಣಿಯಾಗಿದ್ದರಿಂದ ದನದಂತೆ ಅದನ್ನು ಎಳೆದೊಯ್ಯಲು, ದೊಡ್ಡಿಗೆ ಹಾಕಲು, ಬೇರೆ ಕಡೆಗೆ ಸಾಗಿಸಲು ಸಾಧ್ಯವಾಗುವುದಿಲ್ಲವೆಂದು, ಮುನ್ಸಿಪಾಲಿಟಿಯ ಕೆಲಸ ಕಾರ್ಯಗಳಲ್ಲಿ ಇಂಥ ಆನೆಯ ತೊಡಕುಗಳೇ ಉಂಟಾಗಿದೆ ಎಂದು, ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದಕ್ಕೆ ಕೃಷ್ಣೇಗೌಡರಿಗೆ ತಿಳಿಸಬೇಕೆಂದು ಫಾರೆಸ್ಟರಿಗೆ ದೂರು ನೀಡಿಬಿಟ್ಟರು. ಆ ಸಂದರ್ಭದಲ್ಲಿ ಹುಚ್ಚುನಾಯಿಯ ಉಪಟಳದ ಬಗೆಗೆ ಹೇಳಬೇಕೆಂದು ಹೋಗಿದ್ದ ತೇಜಸ್ವಿಯವರಿಗೆ ಮಾತನಾಡಲು ಬಾಯೇ ಇರದಂತಾಯಿತು. ನಾಗರಾಜನಿಗೆ ಈಗ ಆನೆಯ ವಿಷಯವೇ ಬಹುದೊಡ್ಡ ವಿಚಾರವಾಗಿ ಅವನ ಮನಸ್ಸಿಗೆ ಸಿಕ್ಕಿಬಿಟ್ಟಿತು. ನಾಗರಾಜ ಆ ಭಾಗದಲ್ಲಿ ಫಾರೆಸ್ಟ್ ಅಧಿಕಾರಿಯಾಗಿ ಕೆಲಸ ಮಾಡಲು ಆರಂಭಿಸಿದ ಮೇಲೆ ಅತ್ಯಂತ ಸ್ಟ್ರಿಕ್ಟ್ ಆಫೀಸರ್ ಎಂದು ಜನರಲ್ಲಿ ನಿಂತು ಬಿಟ್ಟಿದ್ದ. ಅನೇಕರು ಗಂಧ ಸಾಗಾಣಿಕೆ, ಮರ ಸಾಗಾಣಿಕೆ ವಿರುದ್ಧ ಕೇಸು ಹಾಕಿಕೊಂಡು ನಡೆಯುತ್ತಿದ್ದರಿಂದ ಜನ ಅವನನ್ನು ಸ್ಟ್ರಿಕ್ಟ್ ಆಫೀಸರ್ ಎಂದು ಹೇಳುತ್ತಿದ್ದರು. ಆದರೆ ಹೊರಗಿನ ಪ್ರಪಂಚದಲ್ಲಿ ನಾಗರಾಜನ ಮೇಲೆ ದ್ವೇಷಗಳು ಹುಟ್ಟಿಕೊಂಡು ಪ್ರತಿಯೊಬ್ಬರೂ ಅವನ ಮೇಲೆ ಬೀಳುವುದಕ್ಕೆ ಕಾಯುತ್ತಿದ್ದರು. ಇಂಥ ಸಂದರ್ಭದಲ್ಲಿ ಕೃಷ್ಣೇಗೌಡರ ಆನೆ ಊರಿನಲ್ಲಿ ಉಪದ್ರ ಮಾಡುತ್ತಿದ್ದರೂ ಅದನ್ನು ಹದ್ದುಬಸ್ತಿನಲ್ಲಿಡುವ ಕೆಲಸವನ್ನು ಫಾರೆಸ್ಟ್ ಆಫೀಸರ್ ನಾಗರಾಜ ಮಾಡುತ್ತಿಲ್ಲ. ಇದಕ್ಕೆ ಕಾರಣ ಚಾ ಮಿಲ್ಲಿನವರು ಅವನಿಗೆ ನೀಡುತ್ತಿದ್ದ ಲಂಚ ಎನ್ನುವ ವಿಚಾರಗಳು ಜನರ ಮಾತಿನಲ್ಲಿ ನಿಂತಂತೆ ನಾಗರಾಜ ಬಿಸಿಯಾಗಿ ಬಿಟ್ಟ. ಬಿಸಿಯಾದವನು ಕೃಷ್ಣೇಗೌಡರಿಗೆ, ಆನೆಯನ್ನು ನೀವೇಕೆ ಹದ್ದುಬಸ್ತಿನಲ್ಲಿ ಇಡುತ್ತಿಲ್ಲ, ಆನೆಯ ಕಾಲಿಗೆ ಸರಪಳಿಯನ್ನು ಏಕೆ ಹಾಕುತ್ತಿಲ್ಲ ಎಂದು ಪ್ರಶ್ನಿಸಿಬಿಟ್ಟಿದ್ದ. ಕೃಷ್ಣೇಗೌಡರಿಗೆ ಆನೆಯನ್ನು ಹೇಗೆ ಹದ್ದುಬಸ್ತಿನಲ್ಲಿಡುವುದು ಎಂದೇ ಯೋಚನೆಗೆ ದಕ್ಕಲಿಲ್ಲ. ಈ ಹಿಂದೆ ಗೂಳೂರು ಮಠದಿಂದ ಆನೆಯನ್ನು ಪಡೆದುಕೊಂಡ ನಂತರ ಊರಿನಲ್ಲಿ ಅನೇಕ ಮರದ ಕೆಲಸಗಳಿಗೆ ಉಪಯೋಗಿಸಿ ದುಡ್ಡು ಪಡೆದುಕೊಂಡಿದ್ದ ಕೃಷ್ಣೇಗೌಡರಿಗೆ ಬರುತ್ತಾ ಆನೆಯ ಕಾಟದಿಂದಾಗಿ ಊರಿನಲ್ಲಿ ತಲೆ ಎತ್ತಲಾಗಲಿಲ್ಲ. ಪ್ರತಿಯೊಬ್ಬರೂ ಆನೆಯನ್ನೇ ದೂರುವಂತಾಗಿತ್ತು. ಆನೆಯನ್ನು ಯಾರಿಗಾದರೂ ದಾಟಿಸಿ ಬಿಡೋಣ ಎಂದರೆ ಅದನ್ನು ಕೊಂಡುಕೊಳ್ಳುವವರು ಯಾರೂ ಇರಲಿಲ್ಲ. ಹಿಂದಿನ ಒಂದು ಮಳೆಗಾಲದಲ್ಲಿ ಕಾಡಿಗೆ ಹೋಗಿದ್ದ ಆನೆ ಕೆಲವು ದಿನಗಳ ನಂತರ ಜಡಿಮಳೆಗೆ ಮತ್ತೆ ತಿರುಗಿ ಲಾಯಕ್ಕೆ ಬಂದು ನಿಂತಿತ್ತು. ಹೀಗಾಗಿ ಆನೆಯನ್ನು ಹೇಗೆ ನಿಯಂತ್ರಣದಲ್ಲಿಡುವುದು, ಏನು ಮಾಡುವುದೆಂದು ಅವರಿಗೆ ಬಹುದೊಡ್ಡ ತಲೆನೋವಾಗಿತ್ತು. ಈ ನೆಲೆಯಲ್ಲಿ ವೇಲಾಯುಧನ ಅವರ ಕೋಪಕ್ಕೆ ತುತ್ತಾಗಿಬಿಟ್ಟ. ಕೃಷ್ಣೇಗೌಡರು ಸಭೆಯಲ್ಲಿ ಎದ್ದು ನಿಂತು, ಆನೆಯ ಕಾಲಿಗೆ ಸ್ವಲ್ಪ ಗಾಯವಾಗಿದ್ದರಿಂದ ಸರಪಳಿಯನ್ನು ಕಟ್ಟಿಲ್ಲವೆಂದು, ಆನೆ ರಾತ್ರಿಯಲ್ಲಿ ಲಾಯವನ್ನು ಬಿಟ್ಟು ಬೇರೆಲ್ಲಿಗೂ ಹೋಗುವುದಿಲ್ಲವೆಂದು ಹೇಳಿಬಿಟ್ಟರು. ಆದರೆ ಸಭೆಯಲ್ಲಿ ನಾಗರಾಜ ಅವರ ಮಾತನ್ನು ಕೇಳುವ ಯೋಚನೆಯೇ ಇರಲಿಲ್ಲ.
ಆತ ಮೇಲಧಿಕಾರಿಗೆ ತನಗೆ ಸೂಕ್ತವಾದ ವೆಪನ್ ನೀಡಿದರೆ ಆನೆಯನ್ನು ಶೂಟ್ ಮಾಡುತ್ತೇನೆ ಎಂದು ಬೊಬ್ಬೆ ಹೊಡೆದು ಬಿಟ್ಟ. ಆಗ ಅಧಿಕಾರಿಗಳು ಅಗತ್ಯವಿದ್ದರೆ ಶೂಟ್ ಮಾಡಿ ಎನ್ನುವ ಪರ್ಮಿಷನನ್ನು ಅವನಿಗೆ ಕೊಟ್ಟು ಬಿಟ್ಟರು. ಈ ಖುಷಿಯಲ್ಲೇ ನಾಗರಾಜ ಇದ್ದಾಗ ಸಭೆ ಆನೆಯ ವಿಚಾರವನ್ನೇ ಮಾತನಾಡುತ್ತಾ ಯೋಚಿಸಿತು. ಆಗ ಅಕ್ಕಪಕ್ಕದಲ್ಲಿದ್ದಂಥ ಜನರೆಲ್ಲ ಆನೆಗೆ ಕಾಲಿಗೆ ಗಾಯವಾಗಿದ್ದರಿಂದ ಅದಕ್ಕೆ ಹುಚ್ಚುನಾಯಿ ಕಚ್ಚಿದರೆ ಆನೆಗೆ ಹುಚ್ಚು ಬರುತ್ತದೆಯಲ್ಲ ಎಂದು ಮೆಲ್ಲಗೆ ಮಾತನಾಡಿದರು. ಕೃಷ್ಣೇಗೌಡ ಈ ಎಲ್ಲ ಮಾತುಗಳನ್ನು ಕೇಳಿಕೊಂಡವನು ಕೊನೆಗೆ ಎದ್ದು ನಿಂತು ಅಂದ, ನನ್ನ ಆನೆ ಲಾಯವನ್ನು ಬಿಟ್ಟು ರಾತ್ರಿ ಬಂದರೆ ಯಾರು ಬೇಕಾದರೂ ಆನೆಯನ್ನು ಹೊಡೆಯಬಹುದು. ಆದರೆ ಒಂದು ವೇಳೆ ಹೊಡೆಯುವಾಗ ಅರ್ಧ ಪೆಟ್ಟಾದರೆ, ಅರ್ಧ ಜೀವವಾದರೆ, ಇನ್ನೊಂದಾದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಯಾರು ಹೊಡೆದಿರುತ್ತಾರೋ ಅವರೇ ಅದನ್ನು ನೋಡಿಕೊಳ್ಳಬೇಕೆಂದು ಅಲ್ಲಿಂದ ಎದ್ದು ನಿಂತ. ಸಭೆ ಮುಕ್ತಾಯವಾಗಿತ್ತು. ಬಂದ ಜನರೆಲ್ಲರೂ ಅತ್ತ ಇತ್ತ ನಡೆದಾಡಲು ಆರಂಭಿಸಿದರು. ಕೃಷ್ಣೇಗೌಡರ ಆನೆ ಅಧ್ಯಾಯ 10 ನಾವು ಚರ್ಚೆಗೆ ಒಳಗು ಮಾಡುವುದಾದರೆ, ಈ ಅಧ್ಯಾಯ ಆರಂಭವಾಗುವುದೇ ಕೃಷ್ಣೇಗೌಡರ ಆನೆಯಿಂದ 5 ಜನ ಸಾವಿಗೀಡಾಗುತ್ತಾರೆ ಎಂದು ಒಬ್ಬ ಜ್ಯೋತಿಷ್ಯ ಆನೆಯ ಜ್ಯೋತಿಷ್ಯವನ್ನು ಹೇಳಿದ್ದ. ಈ ಜ್ಯೋತಿಷ್ಯನ ಪ್ರಕಾರ ಎಷ್ಟೇ ಲೆಕ್ಕ ಹಾಕಿದರೂ ಈಗಾಗಲೇ ಆನೆಯಿಂದ ಸತ್ತವರ ಲೆಕ್ಕ 5ಕ್ಕೆ ಸಮವಾಗುತ್ತಿರಲಿಲ್ಲ. ಈ ನಡುವೆ ವೇಲಾಯುಧನಿಗೆ ಇದೊಂದು ಸಮಸ್ಯೆ ಆದರೆ, ಕೃಷ್ಣೇಗೌಡರಿಗೆ ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದು ಬಹುದೊಡ್ಡ ಸಮಸ್ಯೆಯಾಗಿತ್ತು. ಪ್ರತಿಯೊಬ್ಬರೂ ಕೃಷ್ಣೇಗೌಡರ ಆನೆಯಿಂದನೇ ಸಮಸ್ಯೆಗಳು ಉಂಟಾಗುತ್ತಿದೆ ಎಂದು ಹೇಳುತ್ತಿದ್ದರಿಂದ ಕೃಷ್ಣೇಗೌಡರಿಗೆ ಕೋಪ ನೆತ್ತಿಯ ಮೇಲೆ ನಿಂತು ಬಿಟ್ಟಿತ್ತು. ಹಾಗಾಗಿ ವೇಲಾಯುಧನನ್ನು ಕರೆದು ಹಿಗ್ಗಾಮುಗ್ಗ ಬೈದು ಜಾಡಿಸಿದರು. ಆನೆ ಏನಾದರೂ ರಾತ್ರಿ ಲಾಯದಿಂದ ಹೊರಕ್ಕೆ ಬಂದರೆ ಸುಮ್ಮನಿರುವುದಿಲ್ಲ ಎಂದು ಆಜ್ಞಾಪಿಸಿದರು. ಈ ನಡುವೆ ವೇಲಾಯುಧನ ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದಕ್ಕೆ ಯೋಚಿಸಿಬಿಟ್ಟ. ಅವನು ಅಂದು ರಾತ್ರಿ ಮನೆಯಲ್ಲಿ ಮಲಗದೆ ಆನೆಯ ಜೊತೆಯಲ್ಲಿ ಲಾಯದಲ್ಲಿ ಮಲಗುತ್ತೇನೆ ಎಂದು ಯೋಚಿಸಿದಾಗ ಅದನ್ನು ತನ್ನ ಹೆಂಡತಿಗೆ ಹೇಳಿದ. ನಾನು ಇವತ್ತು ಆನೆಯ ಜೊತೆಯಲ್ಲೇ ಮಲಗುತ್ತೇನೆ, ನೀನು ಇಲ್ಲೇ ಇರು ಎಂದಾಗ ಅವಳ ಹೆಂಡತಿಗೆ ಕೋಪ ತಲೆಗೆ ಮುಟ್ಟಿಬಿಟ್ಟಿತು. ಅವಳು, ಆನೆಯ ಜೊತೆಯಲ್ಲಿ ಮಲಗುತ್ತೀಯಲ್ಲ, ನೀನೆಂಥ ಗಂಡಸು ಎಂದು ಹೀಯಾಳಿಸಿಬಿಟ್ಟಳು. ಆಗ ವೇಲಾಯುಧನಿಗೆ ಕೋಪ ಬಂದಿತ್ತಾದರೂ ಮೊದಲು ಆನೆಯನ್ನು ರಿಪೇರಿ ಮಾಡಿ ನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಆನೆಯ ಜೊತೆ ಮಲಗಲಿಕ್ಕೆ ಬರುವುದಕ್ಕೆ ಯೋಚಿಸಿದ. ಹೆಣ್ಣಾನೆಯಾಗಿದ್ದರಿಂದ ವೇಲಾಯುಧನ ಹೆಂಡತಿಗೆ ವೇಲಾಯುಧನ ಆನೆಯ ಜೊತೆಯಲ್ಲಿರುವುದು ಇಷ್ಟವಿರಲಿಲ್ಲ. ಅವಳಿಗೆ ಇಷ್ಟು ವರ್ಷವಾದರೂ ಮಕ್ಕಳಿಲ್ಲದ ಕಾರಣ ಅವಳು ಆನೆಯೊಂದಿಗೆ ವೇಲಾಯುಧನ ಬದುಕು ಮಾಡುತ್ತಿರುವುದರ ಬಗೆಗೆ ಅವಳಲ್ಲೂ ಸಣ್ಣ ಚಕಾರವಿತ್ತು. ಹೆಂಡತಿಯ ಮಾತನ್ನು ಅಷ್ಟಾಗಿ ಮನಸ್ಸಿಗೆ ಹಾಕಿಕೊಳ್ಳದ ವೇಲಾಯುಧನ ಸ್ವಲ್ಪ ಎಣ್ಣೆಯನ್ನು ಏರಿಸಿಕೊಂಡು ಕೃಷ್ಣೇಗೌಡರ ಆನೆಯಿದ್ದ ಲಾಯದ ಕಡೆಗೆ ನಡೆಯಲು ಆರಂಭಿಸಿದ. ಆಗ ಕತ್ತಲು ನೆಲಕ್ಕೆ ಕೂಡುತ್ತಿದ್ದ ಸಮಯವದು. ಹಾಗೆ ಬರುತ್ತಿದ್ದಾಗ ಕೃಷ್ಣೇಗೌಡರ ತೋಟದ ಹತ್ತಿರ ಬರುವಾಗ ಯಾವುದೋ ಒಂದು ಆನೆ ಅವನಿಗೆ ಕಂಡಂತಾಯಿತು. ಅದನ್ನು ಕೃಷ್ಣೇಗೌಡರ ಹೆಣ್ಣಾನೆ ಗೌರಿ ಎಂದೇ ತಿಳಿದು ಅವನಪ್ಪ ಹೇಳಿದ್ದ ಅಂಕುಶವನ್ನು ಹಿಡಿದುಕೊಂಡು ಅದರ ಕಾಲಿಗೆ ತಿವಿದರೆ ಎಂಥ ಪುಂಡಾಣೆಯಾದರೂ ನೆಲಕ್ಕೆ ಬೀಳುತ್ತದೆ ಎನ್ನುವ ಅರಿವಿದ್ದ ವೇಲಾಯುಧನ ಸೀದವಾಗಿ ಅಂಕುಶವನ್ನು ಹಿಡಿದುಕೊಂಡು ಕಾಲಿನ ಕಡೆಗೆ ನೋಡುತ್ತಾ ಎದುರುಗೊಂಡ. ಆದರೆ ದುರಾದೃಷ್ಟವಶಾತ್ ಅದು ಕೃಷ್ಣೇಗೌಡರ ಆನೆ ಆಗಿರಲಿಲ್ಲ. ಕಾಡಾನೆಯಾಗಿದ್ದರಿಂದ ಅದರ ದವಡೆಗಳು ಅವನಿಗೆ ಅರಿವಿಗೆ ಬರಲಿಲ್ಲ. ಇವನು ನುಗ್ಗುವಾಗ ಆನೆ ಸೊಂಡಿಲಿನಲ್ಲಿ ತಿರಿಸಿ ಅವನನ್ನು ನೆಲಕ್ಕೆ ಹಾಕಿ ತಿಕ್ಕಿ ಉಂಡೆಯಾಗಿಸಿ ಎಸೆದು ಹೋಗಿಬಿಟ್ಟಿತ್ತು. ಮರುದಿನ ವೇಲಾಯುಧನ ಸಾವಿನ ಸುದ್ದಿ ಯಾರಿಗೂ ಅರಿವಾಗದಂತೆ ಇದ್ದು ಬಿಟ್ಟಿತ್ತು. ತೇಜಸ್ವಿಯವರ ಗೆಳೆಯ ಪ್ರಕಾಶ ಹೇಳುವಂತೆ ಆನೆ ನೆಲಕ್ಕೆ ಗುದ್ದಿದ್ದರಿಂದ ಅದು ಹೆಣ್ಣಾನೆಯಲ್ಲ, ಗಂಡಾನೆಯಾಗಿದ್ದರಿಂದ ಗಂಡಾನೆಯ ದವಡೆ ನೆಲದ ಮಣ್ಣನ್ನು ಎತ್ತಿ ಹಾಕಿದೆ. ಹಾಗಾಗಿ ಇದು ಕೃಷ್ಣೇಗೌಡರ ಆನೆಯಲ್ಲ ಎನ್ನುವುದನ್ನು ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ ಹೇಳಿದ.